ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ ಹೆಚ್ಚುವರಿ 3 ಯುದ್ಧ ನೌಕೆಯನ್ನ ರವಾನೆ ಮಾಡಲಾಗಿದೆ. ಈಗಾಗಲೇ ಅಮೆರಿಕ ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಮಾಡ್ತಾ ಇರೋ ಅಂತಾಗಿದ್ದ ಮಧ್ಯಪ್ರಾಚ್ಯಕ್ಕೆ ಈಗ ಅಮೆರಿಕ ಹೆಚ್ಚುವರಿಯಾಗಿ ತನ್ನ 3 ಯುದ್ಧ ನೌಕೆಯನ್ನು ರವಾನೆ ಮಾಡಿದೆ. 2,500 ನೌಕಾಪಡೆಯ ಸಿಬ್ಬಂದಿಯನ್ನು ಕೂಡ ಇದೇ ಸಂದರ್ಭದಲ್ಲಿ ರವಾನೆ ಮಾಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ 50,000 ಸೈನಿಕರ ನಿಯೋಜನೆ ಆಗಿದೆ. ತೈಲ ಹಡಗು ಸುರಕ್ಷಿತ ಸಂಚಾರಕ್ಕಾಗಿ ಸಿಬ್ಬಂದಿಯನ್ನು ರವಾನೆ ಮಾಡಿರುವಂಥದ್ದು. ಹಾರ್ಮುಜ್ ಜಲಸಂಧಿ ಮೂಲಕ ಸುರಕ್ಷಿತ ಸಂಚಾರಕ್ಕೆ ಕ್ರಮ ಆಗಬೇಕಲ್ಲ, ಅದಕ್ಕೆ ಈ ಒಂದು ವೇದಿಕೆಯನ್ನು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ಈಗಾಗಲೇ ಜಪಾನ್, ಇಂಗ್ಲೆಂಡ್ ಸೇರಿದಂತೆ ಕೆಲ ರಾಷ್ಟ್ರಗಳ ನೆರವಿಗೆ ಸಿದ್ಧ ಅಂತ ಘೋಷಣೆ ಮಾಡಿದೆ. ಹಾರ್ಮುಜ್ ಜಲಸಂಧಿಯ ರಕ್ಷಣೆಗೆ ತಮ್ಮ ನೌಕಾಪಡೆಯನ್ನು ಕಳುಹಿಸಲು ರೆಡಿ ಅಂತ ಇಂಗ್ಲೆಂಡ್, ಜಪಾನ್ ಹೇಳಿದೆ. ಪ್ರಾರಂಭದಲ್ಲಿ ಟ್ರಂಪ್ ಕರೆಯನ್ನು ತಿರಸ್ಕರಿಸಿತ್ತು. ಯುರೋಪ್ ರಾಷ್ಟ್ರಗಳು ತೈಲ ಬೆಲೆ ಏರಿಕೆ, ತೈಲ ಬಿಕ್ಕಟ್ಟು ಬಳಿಕ ಈಗ ಯುರೋಪಿಯನ್ ರಾಷ್ಟ್ರಗಳಾಗಿರೋ ಅಂತ ಏಷ್ಯಾ ಎಚ್ಚೆತ್ಕೊಂಡಿದೆ. ಯುರೋಪ್ ರಾಷ್ಟ್ರಗಳು ಕೂಡ ಎಚ್ಚೆತ್ಕೊಂಡಿದೆ. ನೇರವಾಗಿ ಈಗ ಮಧ್ಯಪ್ರಾಚ್ಯಕ್ಕೆ ಅಮೆರಿಕದ 50,000 ಸಿಬ್ಬಂದಿ ರವಾನೆಯಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದ್ರಮೋಹನ್, ನೋಡಿ, ಈಗ ಯುದ್ಧ 21ನೇ ದಿನಕ್ಕೆ ಕಾಲಿಟ್ಟಿದೆ. ಈ ಮಧ್ಯೆ ಮಧ್ಯಪ್ರಾಚ್ಯಕ್ಕೆ ಅಮೆರಿಕ 50,000 ಸೈನಿಕರ ನಿಯೋಜನೆ ಮಾಡಿದೆ ಹಾರ್ಮುಜ್ ಜಲಸಂಧಿ ಬಳಿ. ಮಾಹಿತಿಯನ್ನು ಹಂಚಿಕೊಳ್ಳೋದಾದ್ರೆ. ಹೌದು ಮಧುಸೂದನ್, ಯುದ್ಧ ಆರಂಭವಾದ ಬಳಿಕ ಇರಾನ್ ದೇಶ ಏಕಾಏಕಿಯಾಗಿ ಹೊರ್ಮುಜ್ ಜಲಸಂಧಿಯನ್ನ ಬಂದ್ ಮಾಡಿದೆ. ಹೊರ್ಮುಜ್ ಜಲಸಂಧಿಯ ಮೂಲಕ ಯಾವುದೇ ತೈಲ ಟ್ಯಾಂಕರ್ಗಳು ಮತ್ತು ಹಡಗುಗಳು ಕೂಡ ಸಾಗಾಟಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಎಚ್ಚರಿಕೆಯನ್ನ ನೀಡಿದೆ. ಇದರ ಮಧ್ಯೆಯೂ ಕೂಡ ಕೆಲವು ಹಡಗುಗಳನ್ನ ಬೇರೆ ಬೇರೆ ದೇಶಗಳು ಇರಾನ್ ಜೊತೆ ಮಾತುಕತೆ ನಡೆಸಿ ಸಾಗಾಟ ಮಾಡುವಂತೆ ನೋಡ್ಕೊಂಡಿವೆ. ಆದ್ರೂ ಕೂಡ ಈಗ ಹೊರ್ಮುಜ್ ಜಲಸಂಧಿ ಎಲ್ಲಾ ತೈಲ ಟ್ಯಾಂಕ್ಗಳಿಗೆ ಮತ್ತು ಗ್ಯಾಸ್ ಟ್ಯಾಂಕರ್ಗಳಿಗೆ ಬಂದಾಗಿದೆ. ಈ ಕಾರಣಕ್ಕಾಗಿನೇ ಹೊರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಬೇಕು ಮತ್ತು ಹೊರ್ಮುಜ್ ಜಲಸಂಧಿಯ ಮೂಲಕವೇ ಕಚ್ಚಾ ತೈಲ, ಗ್ಯಾಸ್ ಟ್ಯಾಂಕರ್ಗಳು ಸುಗಮವಾಗಿ ಸಂಚಾರ ಮಾಡೋಕೆ ಅನುಕೂಲವಾಗುವಂತ ನಿಟ್ಟಿನಲ್ಲಿ ಈಗ ತನ್ನ ಯುದ್ಧ ನೌಕೆಗಳನ್ನ ಅಮೆರಿಕ ಮಧ್ಯಪ್ರಾಚ್ಯಕ್ಕೆ ಕಳಿಸ್ತಾ ಇದೆ. 3 ಯುದ್ಧ ನೌಕೆಗಳನ್ನ ಮಧ್ಯಪ್ರಾಚ್ಯಕ್ಕೆ ಕಳಿಸ್ತಾ ಇದೆ. ಜೊತೆಗೆ 2,500 ಮಂದಿ ನೌಕಾಪಡೆಯ ಸಿಬ್ಬಂದಿಯನ್ನು ಕೂಡ ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡ್ತಾ ಇದೆ. ಇದರೊಂದಿಗೆ ಒಟ್ಟಾರೆ ಅಮೆರಿಕ 50,000 ತನ್ನ ಸೈನಿಕರನ್ನ ಮಧ್ಯಪ್ರಾಚ್ಯಕ್ಕೆ ರವಾನೆ ಮಾಡಿದಂತಾಗಿದೆ. ಈಗ ಅಮೆರಿಕದ ಉದ್ದೇಶ ಹೊರ್ಮುಜ್ ಜಲಸಂಧಿಯನ್ನ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಓಪನ್ ಮಾಡಬೇಕು ಮತ್ತು ಹೊರ್ಮುಜ್ ಜಲಸಂಧಿಯ ಮೂಲಕವೇ ಸುಗಮವಾಗಿ ಕಚ್ಚಾ ತೈಲದ ಹಡಗುಗಳು, ಟ್ಯಾಂಕರು ಮತ್ತು ಗ್ಯಾಸ್ ಟ್ಯಾಂಕರ್ಗಳು ಸಾಗಾಟ ಆಗಬೇಕು. ಜಗತ್ತಿನಲ್ಲಿ ಕಚ್ಚಾ ತೈಲದ ಬೆಲೆ, ಗ್ಯಾಸ್ನ ಬೆಲೆ ಇಳಿಕೆ ಆಗಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಈಗ ಅಮೆರಿಕ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ಇದಕ್ಕೆ ಯುರೋಪ್ ರಾಷ್ಟ್ರಗಳು ಮತ್ತು ಬೇರೆ ಬೇರೆ ಏಷ್ಯಾದ ರಾಷ್ಟ್ರಗಳು ಕೂಡ ಕೈ ಜೋಡಿಸಲಿಕ್ಕೆ ರೆಡಿ ಆಗಿವೆ. ಪ್ರಾರಂಭದಲ್ಲಿ ಟ್ರಂಪ್ ಬೇರೆ ಬೇರೆ ದೇಶಗಳು ಕೂಡ ತಮ್ಮ ಮಿತ್ರ ರಾಷ್ಟ್ರಗಳು ಹೊರ್ಮುಜ್ ಜಲಸಂಧಿಗೆ ತಮ್ಮ ನೌಕೆಗಳನ್ನ ಕಳಿಸ್ಬೇಕು ಅಂತ ಹೇಳಿ ಹೇಳಿದ್ರು. ಆದ್ರೆ ಆಗ ಟ್ರಂಪ್ ಮಾತನ್ನ ಬೇರೆ ರಾಷ್ಟ್ರಗಳು ಒಪ್ಕೊಂಡಿರಲಿಲ್ಲ, ಮಾತನ್ನ ತಿರಸ್ಕರಿಸಿದ್ರು. ಈ ಯುದ್ಧವನ್ನ ನಾವು ಪ್ರಾರಂಭ ಮಾಡಿಲ್ಲ, ಈ ಯುದ್ಧದಲ್ಲಿ ನಾವು ಭಾಗಿಯಾಗೋದಿಲ್ಲ, ಹೊರ್ಮುಜ್ ಜಲಸಂಧಿಗೆ ಈಗ ನಮ್ಮ ನೌಕೆಗಳನ್ನ ಕಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಪ್ರಮುಖ ರಾಷ್ಟ್ರಗಳೇ ಹೇಳ್ಬಿಟ್ಟಿದ್ವು. ಆದ್ರೆ ಈಗ ಕಚ್ಚಾ ತೈಲದ ಬೆಲೆ ಏರಿಕೆಯಾದ ಬಳಿಕ ಎಲ್ಲಾ ರಾಷ್ಟ್ರಗಳು ಕೂಡ ತಮ್ಮ ಮನಸ್ಸನ್ನ ಬದಲಾಯಿಸಿಕೊಂಡಿವೆ. ಮುಖ್ಯವಾಗಿ ಜಪಾನು, ಇಂಗ್ಲೆಂಡು ಸೇರಿದಂತೆ ಯುರೋಪ್ನ ರಾಷ್ಟ್ರಗಳು ಕೂಡ ತಮ್ಮ ನಿಲುವನ್ನ ಬದಲಾಯಿಸಿಕೊಂಡು ಹೊರ್ಮುಜ್ ಜಲಸಂಧಿಗೆ ತಮ್ಮ ನೌಕೆಗಳನ್ನ ಕಳಿಸಲಿಕ್ಕೆ ನಾವು ಕೂಡ ಸಿದ್ಧ, ಹೊರ್ಮುಜ್ ಜಲಸಂಧಿಯನ್ನ ನಾವು ಕೂಡ ಓಪನ್ ಮಾಡ್ಲಿಕ್ಕೆ ಅಮೆರಿಕದ ಜೊತೆಗೆ ಕೈ ಜೋಡಿಸ್ತೇವೆ ಅಂತ ಹೇಳಿ ಹೇಳಿವೆ. ಹೀಗಾಗಿ ಬೇರೆ ದೇಶಗಳು ಕೂಡ ಅಮೆರಿಕದ ಜೊತೆಗೆ ಹೊರ್ಮುಜ್ ಜಲಸಂಧಿಯ ವಿಷಯದಲ್ಲಿ ಕೈ ಜೋಡಿಸಲಿಕ್ಕೆ ರೆಡಿ ಆಗಿವೆ. ಹೀಗಾಗಿ ಹೊರ್ಮುಜ್ ಜಲಸಂಧಿಯನ್ನ ಎಲ್ಲಾ ರಾಷ್ಟ್ರಗಳಿಗೂ ಕೂಡ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಈಗ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಹೆಜ್ಜೆಯನ್ನ ಇಟ್ಟಿವೆ. ಹೀಗಾಗಿ ಇದು ಯಶಸ್ವಿ ಆಗುತ್ತಾ ಹೇಗೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಏನಾದ್ರೂ ಕೂಡ ಮುಂದೆ ಇರಾನ್ ಯಾವ್ದಾದ್ರು ಕಚ್ಚಾ ತೈಲದ ಟ್ಯಾಂಕರ್ಗಳ ಮೇಲೆ ಮತ್ತು ಗ್ಯಾಸ್ ಟ್ಯಾಂಕರ್ಗಳ ಮೇಲೆ ಡ್ರೋನ್ ದಾಳಿಯನ್ನ ನಡೆಸಿದ್ರೆ ಆಗ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗ್ಬೋದು. ಅದನ್ನ ತಡೆಯುವಂತ ನಿಟ್ಟಿನಲ್ಲೂ ಕೂಡ ಈಗ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಕೂಡ ಅಳವಡಿಸಿಕೊಂಡು ಪ್ರಯತ್ನವನ್ನು ಕೂಡ ಮಾಡಬಹುದು. ಈ ನಿಟ್ಟಿನಲ್ಲಿ ಈಗ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳು ಹೊರ್ಮುಜ್ ಜಲಸಂಧಿಯನ್ನ ಎಲ್ಲಾ ರಾಷ್ಟ್ರಗಳಿಗೂ ಓಪನ್ ಮಾಡುವಂತ ನಿಟ್ಟಿನಲ್ಲಿ ಮಹತ್ವದ ಹೆಜ್ಜೆಯನ್ನ ಇಟ್ಟಿವೆ. ಮಧುಸೂದನ್, ಚಂದ್ರಮೋಹನ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.